ಮಳೆಗಾಲ ಆರಂಭವಾಗುತ್ತಿದ್ದಂತೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳು ವಲಸೆ ಹಕ್ಕಿಗಳ ಕಲರವಕ್ಕೆ ಸಾಕ್ಷಿಯಾಗೋದು ಸಾಮಾನ್ಯ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಆದರೆ ಕಳೆದ 4-5 ವರ್ಷಗಳಿಂದ ಮೌನವಾಗಿದ್ದ ಕರಾವಳಿ ತೀರಗಳು ಈ ಬಾರಿ ಮತ್ತೆ ಹಕ್ಕಿಗಳ ಚಿಲಿಪಿಲಿಯಿಂದ ತುಂಬಿ ತುಳುಕುತ್ತಿವೆ. ವಿಶೇಷವಾಗಿ ಕಾರವಾರ ಮತ್ತು ಅಂಕೋಲಾ ಕಡಲ ತೀರಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಮುದ್ರ ಹಕ್ಕಿಗಳು ಹಾರಾಡ್ತಾ ಇದ್ದು, ಈ ಕುರಿತು ವಿಸ್ತೃತ ವರದಿ ಇಲ್ಲಿದೆ. ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರಾದ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತೀರಗಳು ಸೀಗಲ್ ಪಕ್ಷಿಗಳ ಆಗಮನದಿಂದ ಹೊಸ ಮೆರುಗು ಪಡೆದಿವೆ. ಕಾರವಾರ ಮತ್ತು ಅಂಕೋಲಾ ಕಡಲ ತೀರಗಳಲ್ಲಿ ಸೀಗಲ್ ಪಕ್ಷಿಗಳ ಚಿಲಿಪಿಲಿ, ಅವುಗಳ ಹಾರಾಟ ಮತ್ತು ತೀರದಲ್ಲಿನ ಓಡಾಟವು ಪ್ರವಾಸಿಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿದೆ. ಈ ಸುಂದರ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಕಡಲ ತೀರಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಡಿಸೆಂಬರ್ ಮತ್ತು ಜನವರಿ ತಿಂಗಳುಗಳಲ್ಲಿ ಕಾರವಾರದ ಟ್ಯಾಗೋರ್, ದೇವಬಾಗ್ ಕಡಲ ತೀರಗಳು ಹಾಗೂ ಅಂಕೋಲಾದ ಕೇಣಿ ಮತ್ತು ಬೇಲೆಕೇರಿ ಕಡಲ ತೀರಗಳಿಗೆ ಸೀಗಲ್ ಪಕ್ಷಿಗಳು ವಲಸೆ ಬರುತ್ತೆ. ಆದರೆ ಕಳೆದ 4-5 ವರ್ಷಗಳಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವುಗಳ ಆಗಮನವಿರಲಿಲ್ಲ. ಈ ಬಾರಿ ರಷ್ಯಾ, ಸೈಬೀರಿಯಾ ಹಾಗೂ ಲಕ್ಷದ್ವೀಪದಂತಹ ಸಾವಿರಾರು ಕಿಲೋಮೀಟರ್ ದೂರದ ಪ್ರದೇಶಗಳಿಂದ ಸೀಗಲ್ ಹಕ್ಕಿಗಳು ಜಿಲ್ಲೆಯ ಕಡಲ ತೀರಗಳಿಗೆ ಆಗಮಿಸಿವೆ. ಕಡಲ ಜೀವಶಾಸ್ತ್ರದ ಪ್ರೊಫೆಸರ್ ಶಿವಕುಮಾರ್ ಹರಗಿಯವರ ಪ್ರಕಾರ ಮುಂದಿನ 3 ತಿಂಗಳ ಕಾಲ ಕರಾವಳಿ ತೀರದಲ್ಲಿ ಸೀಗಲ್ ಹಕ್ಕಿಗಳ ಕಲರವ ಮುಂದುವರಿಯುವ ಸಾಧ್ಯತೆ ಇದೆ. ಇದು ಜಿಲ್ಲೆಯ ಪ್ರವಾಸೋದ್ಯಮಕ್ಕೂ ಹೆಚ್ಚಿನ ಉತ್ತೇಜನ ನೀಡಲಿದೆ. ಪ್ರವೀಣ್ ಹೊಸಂತೆ, ಪಬ್ಲಿಕ್ ನೆಕ್ಸ್ಟ್, ಕಾರವಾರ. ಚಳಿಗಾಲ ಬಂತಂದರೆ ಈ ನಮ್ಮ ಕರಾವಳಿ ಭಾಗದಲ್ಲಿ ಪಕ್ಷಿಗಳ ಕಲರವ ಕೇಳುವಂಥದ್ದು, ನೋಡುವಂಥದ್ದು. ಯಾಕಂದರೆ ಎಲ್ಲ ಪಕ್ಷಿ ಪ್ರಿಯರಿಗೆ, ಪರಿಸರ ಪ್ರೇಮಿಗಳಿಗೆ ಒಂದೊಂಥರ ಹಬ್ಬ. ಈಗ ಪ್ರಸ್ತುತವಾಗಿ ಕಾರವಾರ ಮಾಜಾಳಿ ಕಡಲ ತೀರ, ಟಾಗೋರ್ ಕಡಲ ತೀರ, ಕೇಣಿ ಕಡಲ ತೀರ, ಹಾಗೆ ಅಘನಾಶಿನಿ ರಾಮ್ಸರ್ ಸೈಟ್ ಮುಂತಾದವುಗಳಲ್ಲಿ ಹೇರಳವಾಗಿ ಸೀಗಲ್ಗಳು ವಿಸಿಟ್ ಮಾಡ್ತಾ ಇವೆ. ಇವು ಮೇನ್ ಆಗಿ ಚಳಿಗಾಲದ ವಲಸಿಗ ಪಕ್ಷಿಗಳು. ಸೀಗಲ್ಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜಾತಿ ಇದೆ. ಅದರಲ್ಲಿ 20 ಜಾತಿ ಸಮುದ್ರದಲ್ಲೇ ಅವುಗಳು ಹೆಚ್ಚು ಸಮುದ್ರಕ್ಕಾಗಿ, ಸಮುದ್ರದ ಮೀನುಗಳಿಗೆ ಅವಲಂಬಿತವಾಗಿವೆ. ಇನ್ನುಳಿದವುಗಳು ಇವನ್ ಸಿಹಿ ನೀರಿನಲ್ಲೂ ಕೂಡ ವಾಸಿಸ್ತವೆ. ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಬಂದಿರುವಂಥದ್ರಲ್ಲಿ ಬ್ರೌನ್ ಹೆಡೆಡ್ ಸೀಗಲ್ ಇದೆ, ಬ್ಲ್ಯಾಕ್ ಹೆಡೆಡ್ ಸೀಗಲ್ ಇದೆ ಮತ್ತು ವೈಟ್ ಸೀಗಲ್ಸ್ ಇದೆ. ಈ 3 ಜಾತಿ ವೆರೈಟಿಗಳನ್ನು ನಾವು ಈಗ ವಿಡಿಯೋದಲ್ಲಿ ನೋಡ್ಬೋದಾಗಿದೆ. ಹೀಗಾಗಿ ಪ್ರಮುಖ ಏನಂದರೆ ಈ ನಮ್ಮ ವಲಸಿಗ ಪಕ್ಷಿಗಳಿಗಾಗಿ ಅತಿ ಮುಖ್ಯ ಅಂದರೆ ಆಹಾರ. ನಮ್ಮ ಈಗ ಈ ಸಲ ಮೀನುಗಾರಿಕೆ ಉತ್ತಮವಾಗಿದೆ. ತಾರ್ಲಿ ಮೀನುಗಳು ಹೆಚ್ಚಾಗಿ ಇರುವುದರಿಂದ ಈ ಸೀಗಲ್ಗಳು ತಾರ್ಲಿ ಮೀನನ್ನು ಹೆಚ್ಚು ಬೇಟೆಯಾಡ್ತವೆ. ಅದೇ ರೀತಿ ಈಗ ನಮಗೆ ಪ್ರಮುಖವಾಗಿ ಏನಂದರೆ ನಮ್ಮ ಈ ವಾಟರ್ ಬಾಡಿಗಳನ್ನು, ಅಥವಾ ನಾವು ಅಳಿವೆ ಪ್ರದೇಶ ಅಂತೇವೆ, ವೆಟ್ಲ್ಯಾಂಡ್ಗಳನ್ನು ಅಂತ ಹೇಳ್ತೇವೆ. ಈಗ ನಮ್ಮ ಅಘನಾಶಿನಿ ರಾಮ್ಸರ್ ಸೈಟ್ ಆಗಿದೆ. ಇವೆಲ್ಲ ಪಕ್ಷಿ ಸಂಕುಲನಕ್ಕಾಗಿ ಅತಿ ಅವಶ್ಯಕ. ಹೀಗಾಗಿ ಅವುಗಳನ್ನು ನಾವು ಆ್ಯಸ್ ಯೂಶುವಲ್ ನ್ಯಾಚುರಲ್ ಆಗಿ ಇಡುವುದನ್ನೇ ನಮ್ಮ ಪ್ರಯಾರಿಟಿ ಆಗಬೇಕು ಅಂತ ಹೇಳ್ತೇವೆ.